ಬದುಕು ಕಟ್ಟಿಕೊಳ್ಳಲು ತಮ್ಮ ಬದುಕನ್ನೇ ಮೀಸಲಿಟ್ಟಿದ್ದಾರೆ. ದಿನನಿತ್ಯವಾಗಿ ಕಲ್ಲನ್ನು ಒಡೆದು ಆ ಕಲ್ಲಿನಿಂದಲೇ ಇಂದು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರೇ ಕಲ್ಲೊಡೆಯವರು. ಇವತ್ತು ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಇವ್ರದ್ದು ಕೂಡ ಹೆಸರಿದ್ರು ಕೂಡ ಆ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಏನೆಲ್ಲ ಸೌಲಭ್ಯ ಪಡೆದಿದ್ದಾರೆ, ಕೆಲವೊಂದಿಷ್ಟು ಸೌಲಭ್ಯಗಳು ಇವ್ರಿಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರದ ಕಾರ್ಮಿಕ ಇಲಾಖೆ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗೆ ಹಲವಾರು ರೀತಿಯ ಯೋಜನೆಗಳನ್ನ ತಂದಿದ್ದಾರೆ. ಪ್ರಮುಖವಾಗಿ ಇವತ್ತು ನಮ್ಮ ಜೊತೆ ಕಲ್ಲೊಡೆಯವರು ಇದ್ದಾರೆ. ಅವರಿಗೆ ಈ ಯೋಜನೆಗಳು ಎಷ್ಟರ ಮಟ್ಟಿಗೆ ಮುಟ್ಟಿದ್ದಾವೆ, ಈ ಯೋಜನೆ ಬಗ್ಗೆ ಏನೆಲ್ಲ ಗೊತ್ತು ಅವರನ್ನ ಕೇಳೋಣ. ಸರ್ ನಮಸ್ತೆ ರೀ. ಮೊದಲೇದಾಗಿ ನೀವು ಎಷ್ಟು ವರ್ಷದಿಂದ ಈ ಕಲ್ಲು ಹೊಡಿ ಕೆಲಸ ಮಾಡತ್ತೀರಿ ಸರ್? ನೀವು 15 ವರ್ಷ ಆತ್ರಿ. ಅಂದ್ರೆ ಈಗ ದಿನಕ್ಕೆ ಎಷ್ಟು ದುಡಿಬೋದು ಸರ್ ಈ ಕಲ್ಲು ಹೊಡಿ ಅಂದ್ರೆ? 500 ತನಕ ದುಡಿಯತ್ತಿ ಅಷ್ಟೇ. ಮತ್ತು ಇದರಿಂದ ಎಲ್ಲ ಸಂಸಾರ ಎಲ್ಲ ನಡೀತೈತಿ ಸರ್? ನಡೀತೈತಿ ಸರ್, ಜೀವನಾಪುರ ಅಷ್ಟೇ ನಡೀತೈತಿ, ಏನು ದುಡ್ಡು ಆಗಂಗಿಲ್ಲ ರೀ ಸರ್. ಅಂದ್ರೆ ಈಗ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು, ಮತ್ತೇನು ಹಾಸ್ಪಿಟಲ್ ಖರ್ಚಾಗಿರ್ಬೋದು, ಈ ಥರನಾಗೆಲ್ಲ ಬಂದಾಗೆಲ್ಲ ನಿಮ್ಮ ಜೀವನ ಎಲ್ಲ ಯಾವ ಥರ ಅನಿಸ್ತದೆ ಸರ್ ನಿಮಗೆ? ಏನು ಭಾಳ ಕಷ್ಟ ಐತಿ ಸರ್. ಅಂದ್ರೆ ಈಗ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಕಾರ್ಡ್ ತಂದು ಮಾಡ್ಸ್ಯಾರಿ, ಅದ್ರ ಬಗ್ಗೆ ಏನಾರು ಗೊತ್ತೈತೆ ಸರ್ ನಿಮ್ಗೆ? ಏನು ಇಲ್ಲರಿ ಮಾಹಿತಿ ಇಲ್ಲರಿ ನನಗೆ. ಐತಿರಿ ಕಾರ್ಮಿಕ ಕಾರ್ಡ, ಅದು ಸವಲತ್ತು ಏನೂ ಕೊಟ್ಟಿಲ್ಲ ರೀ ಸರ್ ಅವರು ನಮ್ಗೆ. ಈಗ 3 ವರ್ಷ ಆತಂತ ನೀವು ಕಾರ್ಡ್ ಮಾಡಿಸಿ, ಈ 3 ವರ್ಷ ಮಟ್ಟ ನೀವು ಏನು ಸೌಲಭ್ಯ ಪಡ್ಕೊಂಡಿಲ್ಲ ರೀ ಅದರಿಂದ? ಏನೂ ಇಲ್ಲ ಸರ್, ನಮ್ಗೆ ಏನೂ ಕೊಟ್ಟಿಲ್ಲ ಸರ್. ಬೇರೆ ಮಂದಿಗೆ ಕೊಡತ್ತಾರ ರೀ ಸರ್. ಅಂದ್ರೆ ನೀವು ಕಾರ್ಮಿಕ ಇಲಾಖೆಗೆ ಹೋಗಿ ಕೇಳಿರೇನ್ರಿ ಇಂಥ ನನ್ನ ಕಾರ್ಡ್ ಐತಿ ಅದರಿಂದ ಏನೇನು ಸೌಲಭ್ಯ ಬರ್ತದೆ ಒಮ್ಮೆ ಏನಾರ ಕೇಳಿರೇನ್ರಿ ಕಾರ್ಮಿಕ ಇಲಾಖೆಗೆ ಹೋಗ್ರಿ? ಅವ್ರು ಕೇಳಿನ ಸರ್, ಇಂದಾರ್ಸಿ ಕೊಡ್ತೀನಿ ಅನ್ನತ್ತಾರ ಸರ್ ನಮಗೂ. ಅಂದ್ರೆ ಈಗ ನಿಮ್ಮ ಕಡೆ ಕಾರ್ಡ್ ಐತಲ್ಲ ಸರ್, ಈಗ ಅದ್ರ ಬಗ್ಗೆ ಏನೇನೆಲ್ಲ ಸೌಲಭ್ಯ ಸಿಗ್ತಾರೋ ಅಂದ್ರೆ ಸರ್ ನಿಮಗೆ ಈಗ ಪಿಂಚಣಿ ಐತ್ರಿ, ಅಂದ್ರೆ ನೀವು 60 ವರ್ಷ ಆದ್ಮೇಲೆ ಪಿಂಚಣಿ ಕೊಡ್ತಾರೋ, ಅದಾದ್ಮೇಲೆ ಏನ್ರಿ ನಿಮಗೆ ಮನೆಯೊಳಗೆ ಯಾವ್ದಾರಿಗೆ ಒಂದು ದವಾಖಾನೆಗೆ ಆಗಿರ್ಬೋದು ಅದರೆಲ್ಲ ಖರ್ಚು ಕೊಡ್ತಾರೋ, ಮತ್ತು ಡೆಲಿವರಿ ಸಮಯದೊಳಗೆ ಆ ಡೆಲಿವರಿ ಖರ್ಚು ಕೊಡ್ತಾರೆ, ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಹೀಗೆ ಹಲವಾರು ರೀತಿ ಯೋಜನೆ ಮಾಡ್ಯಾರಿ ಸಂತೋಷ್ ಲಾಡ್ ಅವರು. ನಮ್ಮಂಥ ಬಡ ಜನರಿಗೋಸ್ಕರನೇ ಇದನ್ನ ಅಂತ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರಿಗೋಸ್ಕರನೇ ಇಂಥದೊಂದು ಕಾರ್ಡ್ ಮಾಡಿಸ್ಯಾರು. ಅದನ್ನ ಕಾರ್ಡಿಂದ ಸೌಲಭ್ಯ ನೀವು ಪಡ್ಕೋರಿ. ಕಾಂಗ್ರೆಸ್ ಸರ್ಕಾರದಿಂದ ಇಂಥದ್ದೊಂದು ಯೋಜನೆ ಮಾಡಿದ ಕಾರ್ಮಿಕರಿಗೆ ಎಷ್ಟೆಲ್ಲ ಕಾರ್ಮಿಕರಿಗೆ ಯೂಸ್ ಆಗೈತೆ ರೀ ಇದು, ಅಂದ್ರೆ ಎಷ್ಟೆಲ್ಲ ಖುಷಿ ತಂದೈತೆ ಸರ್ ಇದು? ಚಲೋ ಐತಿ ರೀ, ಅದನ್ನು ಎಲ್ಲರಿಗೆ ಸವಲತ್ತು ಐತೆ ಸರ್, ನಮಗೂ ಒಟ್ಟು ಸವಲತ್ತು ಆಗಿಲ್ಲ ಒಟ್ಟು. ಅಂದ್ರೆ ಈ ಕಾರ್ಮಿಕರ ಕಾರ್ಡ್ ನೀವು ಪಡ್ಕೊಂಡ್ರಿ, ಆ ಕಾರ್ಮಿಕರ ಕಾರ್ಡ್ ಪಡ್ಕೊಂಡಿಂದ್ರೆ ಅದರಿಂದ ಹಲವಾರು ಸೌಲಭ್ಯಗಳು ನೀವು ಗೊತ್ತಾಗಿಲ್ಲ ನಿಮ್ಗೆ. ಅಂದ್ರೆ ಈಗ ಡೆಲಿವರಿ ಸಮಯದೊಳಗೆ ನಿಮ್ಗೆ 50,000 ರೂಪಾಯಿ ಕೊಡೋದಾಗಿರ್ಬೋದು, ಮತ್ತು ಪಿಂಚಣಿ ವ್ಯವಸ್ಥೆ ಆಗಿರ್ಬೋದು, ಮತ್ತು ವಿದ್ಯಾರ್ಥಿಗಳಿಗೆ ನಿಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ ಆಗಿರ್ಬೋದು, ಹೀಗೆ ಹಲವಾರು ಯೋಜನೆಗಳನ್ನ ಅದ್ರ ಹಾಕ್ಯಾರಿ. ನಿಮ್ಗೆ ಏನೋ ಆ ಟೈಮ್ದೊಳಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಈಗೇನೋ ನಿಮ್ಮ ಮನ್ಯಾಗ ಆರೋಗ್ಯ ಸಮಸ್ಯೆ ಆಗಿರೋ ಕೂಡ ಆ ಕಾರ್ಡನ್ನು ನೀವು ಯೂಸ್ ಮಾಡ್ಕೊಂಡು ಸರ್ಕಾರದಿಂದ ನೀವು ಹಣವನ್ನು ವಾಪಸ್ ಪಡ್ಕೋಬೋದ್ರಿ. ಇದೆಲ್ಲ ಸೌಲಭ್ಯಗಳನ್ನ ನೀವು ಪಡ್ಕೋರಿ. ಅದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಈ ಕಾರ್ಡನ್ನು ಬಳಸಿ ನೀವು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸನೂ ಕೂಡ ಮಾಡ್ಬೋದು. ಅಂದ್ರೆ ಆ್ಯಕ್ಚುಲಿ ಡಿಗ್ರಿ ಮಟ್ಟನೂ ಕೂಡ ನೀವು ವಿದ್ಯಾಭ್ಯಾಸ ಮಾಡಿ ಮುಂದೆ ಅವ್ರ ನೌಕರಿ ಹಿಡಿ ಮಟ್ಟನೂ ಈ ಕಾರ್ಡ್ ಮೂಲಕ ನೀವು ಅಭ್ಯಾಸ ಮಾಡಿಸ್ಬೋದ್ರಿ ಅವ್ರಿಗೆ. ಇಂಥ ಒಳ್ಳೆಯ ಯೋಜನೆಗಳನ್ನು ಸರ್ಕಾರ ನಿಮ್ಮಂಥ ಕಾರ್ಮಿಕರಿಗೆ ಮಾಡಿದೆ. ಇಂಥ ಕಾರ್ಮಿಕ ಇಲಾಖೆಯಿಂದ ನೀವು ಕಾರ್ಡ್ ಪಡ್ಕೊಂಡ್ರು ಕೂಡ ಯಾವುದೇ ಸೌಲಭ್ಯ ಪಡ್ಕೊಂಡಿರ್ಲಿಲ್ಲ ಅಂದ್ರೂ ಮುಂದೆ ಪಡ್ಕೊಂತ ವ್ಯವಸ್ಥೆ ಮಾಡ್ಕೋರಿ. ಇದನ್ನೆಲ್ಲ ನಿಮ್ಮ ಸುತ್ತಮುತ್ತಿರುವಂಥ ಜನರಿಗೂ ಕೂಡ ಈ ಕಾರ್ಮಿಕ ಇಲಾಖೆಯ ಕಾರ್ಡ್ ಬಗ್ಗೆ ಮಾಹಿತಿ ಕೊಡುವಂಥ ಕೆಲಸ ನೀವು ಮಾಡ್ತೀರೇನ್ರಿ? ಮಾಡ್ತೀನಿ ರೀ, ಎಲ್ಲರಿಗೆ ಹೇಳ್ತೀನಿ ಸರ್. ಅದೆಷ್ಟೋ ಕಾರ್ಮಿಕರಿಗೆ ಕಾರ್ಮಿಕರ ಕಾರ್ಡ್ ಇದ್ರೂ ಕೂಡ ಕಾರ್ಮಿಕ ಇಲಾಖೆಯ ಸೌಲಭ್ಯನ ಪಡೆದುಕೊಳ್ಳಲಾಗಿ ವಂಚಿತರಾಗಿದ್ದಾರೆ. ಅಂಥ ಕಾರ್ಯವನ್ನು ಸಂತೋಷ್ ಲಾಡ್ ಅವರ ಮುಖಾಂತರ ನಾವು ಕೂಡ ರನ್ ವಾಹಿನಿಯ ಮುಖಾಂತರ ಕೂಡ ಮಾಡ್ತಾ ಇದ್ದೀವಿ. ಇದನ್ನ ಎಲ್ಲ ಕಾರ್ಮಿಕರು ಪಡ್ಕೊಂಡು ತಮ್ಮ ಜೀವನವನ್ನು ಉತ್ತಮವಾಗಿ ಸಾಗಿಸಬಹುದೇ ಎಲ್ಲರ ಆಶೆಯಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಷ್ಟಿ, ರನ್ ಟಿವಿ ನ್ಯೂಸ್, ಮುಧೋಳ. ಇನ್ನೊಬ್ರು ಕಾರ್ಮಿಕರಿದ್ದಾರೆ, ಅವರು ಎಲ್ಲ ಏನೆಲ್ಲ ಈ ಕಟ್ಟಡ ಕಾರ್ಮಿಕರ ಸೌಲಭ್ಯವನ್ನು ಪಡೆದುಕೊಂಡ್ರೆ ಅವರಿಂದ ಕೇಳೋಣ. ಸರ್, ಈಗ ಮೊದಲೇದಾಗಿ ನೀವು ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಿಸಿರೇನು ಸರ್? ಅದರಿಂದ ಏನೇನೆಲ್ಲ ಸೌಲಭ್ಯ ಪಡ್ಕೊಂಡ್ರಿ ಸರ್? ನಾವು 2014 ಮಾಡಿಸಿರಿ ಕಾರ್ಮಿಕ ಕಾರ್ಡ. ಮಾಡಿದ್ರು ಒಂದಿಂದ್ರೆ ನಮ್ಗೆ 6ನೇ ಮಟ್ಟ ನಮ್ಗೆ ಹುಡುಗರು ಸ್ಕಾಲರ್ಶಿಪ್ ಬಂದವು ರೀ. ಬರ್ಲಿಂತ ನಾವು ಹಿಂದಾಡಿಸಿ ಮತ್ತು ನಾವು ಇದು ಮಾಡ್ಕೋ ಅವ್ರಿಗೂ ನಮ್ಗೆ ಕಾರ್ಡ್ ರಿನೋ ಮಾಡ್ಲಿಕ್ಕೆ ಮೊದಲು 3 ವರ್ಷ ಇತ್ತು, ಇದು ಇತ್ತು. ಈಗ 1 ವರ್ಷ ಮಾಡ್ಯಾರ. ನಮ್ಗೆ ಗೊತ್ತಾಗಿಲ್ಲ ಅದು. ಈಗ ಅನುಜಿಗ್ರು ಅದಲ್ಲ, ಅವ್ರಿಗೆ ಗೊತ್ತಾಗಿಲ್ಲ, ಮಾಹಿತಿ ಸಿಗಂಗಿಲ್ಲ. ಅಲ್ಲಿ ಹೋಗಂತಲೇ ನಿಮ್ಗೆ 1 ವರ್ಷದ ಐತಿ, 2 ವರ್ಷದ ಐತಿ, ಹಂಗೈತಿ ಹಿಂಗೆ ಅಂತಾರು. ಮತ್ತು ಅಲ್ಲಿ ಹೋದ ನಿಮ್ಗೆ ಇನ್ನೂ ಮಟ್ಟ ನಮ್ಗೆ ಕಿಟ್ ಬಂದಿಲ್ಲ ರೀ. ಇದಿಷ್ಟು ಇವರ ಮಾತಾಗಿತ್ತು. ಎಷ್ಟೋ ಕಾರ್ಮಿಕರ ಕಾರ್ಡ್ ಇದ್ರೂ ಕೂಡ ಕೆಲವೊಂದಿಷ್ಟು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಕೆಲವೊಬ್ಬರಿಗೆ ಕಿಟ್ ಕೊಟ್ಟಿದ್ದಾರಂತಾರೆ, ಕೆಲವೊಬ್ಬರಿಗೆ ಕೊಟ್ಟಿಲ್ಲ ಅಂತಾರೆ. ಸರ್, ನಾವು ಎಷ್ಟೋ ಬಾರಿ ಕಾರ್ಮಿಕ ಇಲಾಖೆಗೆ ಹೋದರೂ ಕೂಡ ನಮ್ಗೆ ಯಾವುದೇ ಸೌಲಭ್ಯಗಳು ಬಂದಿಲ್ಲ ಅಂತಾರೆ. ಆದಷ್ಟು ಈ ಅಭಿಯಾನದಿಂದ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಆದಷ್ಟು ಎಲ್ಲ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳು ಮುಟ್ಲಿ, ಈ ಅಭಿಯಾನದಿಂದ ಮುಟ್ಟುವಂಥ ಕೆಲಸ ಕೂಡ ಆಗುತ್ತೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಷ್ಟಿ, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.